ಈಗ ತತ್ಕ್ಷಣವೇ ಒಂದು ಆದೇಶ ಬಂದಿದೆ. ಕೇಂದ್ರ ಸರ್ಕಾರದ ಒಂದು ಆಯುಷ್ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಯೋಗ ಸಂಗಮ ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರತಿಯೊಂದು ಶಾಲೆಗಳು ಕೂಡ ನೋಂದಾಯಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಅದನ್ನು ಹೇಗೆ ನೋಂದಾಯಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಸರಳವಾಗಿ ನಿಮಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಇಚ್ಛಿಸ್ತೇನೆ. ಪ್ರತಿಯೊಂದು ವಾಟ್ಸಪ್ ಗುಂಪುಗಳಲ್ಲಿ ನಿಮಗೊಂದು ಲಿಂಕ್ ಬಂದಿರ್ತದೆ. ಅದನ್ನು ಈ ರೀತಿ ಲಿಂಕನ್ನು ಓಪನ್ ಮಾಡಿಕೊಳ್ಳಿ. ಮೊದಲನೇದಾಗಿ ಅದು ಲಿಂಕ್ ಮಾಡ್ಕೊಂಡ್ಮೇಲೆ ಇಲ್ಲೆಲ್ಲ ಮಾಹಿತಿ ಕೇಳ್ತಾ ಹೋಗ್ತದೆ. ಆ ಪ್ರಕಾರದಲ್ಲಿ ಇಲ್ಲಿ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅದರಲ್ಲಿ ನೀವು ಟಚ್ ಮಾಡಿದರೆ ಆ ಒಂದು ಲಿಂಕ್ ಮೂಲಕವಾಗಿ ಆಯುಷ್ ಇಲಾಖೆಯ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಸಂಗಮ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಬರ್ತದೆ. ಇದನ್ನು ಪೂರ್ಣ ನೀವು ಕೆಳಗಡೆ ಬಂದರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಆ ನೆಕ್ಸ್ಟ್ ಅಂತ ಕೊಟ್ಟಾಗ ಎಲ್ಲ ಮಾಹಿತಿಯನ್ನು ಕೇಳ್ತದೆ. ಅದನ್ನು ಐ ಕನ್ಫರ್ಮ್ ದಟ್ ಐ ಹ್ಯಾವ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ಆಲ್ ದಿ ಇನ್ಫಾರ್ಮೇಷನ್ ಅಬೌವ್. ಮೇಲಿನ ಎಲ್ಲ ಮಾಹಿತಿಯನ್ನು ನಾನು ಓದಿ ಅದು ಸರಿ ಇದೆ ಅಂತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತೇನೆ ಅಂತಕ್ಕಂಥದ್ದನ್ನು ಇದನ್ನು ಮಾಡಿ ಇಲ್ಲಿ ಪ್ರೊಸೀಡ್ ಕೊಟ್ಟರೆ, ರಿಜಿಸ್ಟ್ರೇಷನ್ ಹಿಯರ್ ಅಂತ ಕೊಟ್ಟರೆ ಈ ಥರ ಮಾಹಿತಿ ಓಪನ್ ಆಗ್ತದೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ನಮಗೆ ಮಾಹಿತಿಯನ್ನು ತುಂಬಬೇಕಾಗ್ತದೆ. ಇಂಟರ್ನ್ಯಾಷನಲ್ ಡೇ ಆಫ್ ಯೋಗಕ್ಕೆ ಆರ್ಗನೈಜೇಷನ್ ಡೀಟೇಲ್ಸ್ ಇದೆ. ನಮ್ಮದು ಎಲ್ಲ ಪ್ರೈವೇಟ್ ಶಾಲೆ ಇದ್ದರೆ ಪ್ರೈವೇಟ್ ಶಾಲೆ ಆಯ್ಕೆ ಮಾಡ್ಕೊಳ್ತೀರಿ. ಪ್ರತಿಯೊಂದು ಶಾಲೆಗಳು ಕೂಡ ಇಲ್ಲಿ ನೋಂದಣಿ ಮಾಡ್ಕೊಳ್ಬೇಕು ಯೋಗ ಸಂಗಮ ಕಾರ್ಯಕ್ರಮಕ್ಕೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಮ್ಮದು ಗೌರ್ಮೆಂಟ್ ಆರ್ಗನೈಜೇಷನ್ ಏನಿದೆ ಸರ್ಕಾರ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಗೌರ್ಮೆಂಟ್ ಒಂದು ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿದೆ ನೋಡಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, NGO ಮತ್ತು ಗೌರ್ಮೆಂಟ್ ಆರ್ಗನೈಜೇಷನ್. ಈ ರೀತಿ ನಾವುಗಳು ಸರ್ಕಾರಿ ಶಾಲೆಗಳ ಆಗಿರೋದ್ರಿಂದ ಗೌರ್ಮೆಂಟ್ ಆರ್ಗನೈಜೇಷನನ್ನು ಆಯ್ಕೆ ಮಾಡ್ಕೊಳ್ಬೇಕು. ನೇಮ್ ಆಫ್ ದಿ ಆರ್ಗನೈಜೇಷನ್ನು ನಮ್ಮ ಶಾಲೆಯ ಹೆಸರು PSGHS ಸೋಗಿ. ಇಲ್ಲಿ ಇಂಗ್ಲೀಷನ್ನು ಬಳಕೆ ಮಾಡ್ಕೊಳ್ಬೇಕು. ಒಂದು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಹೋಗೋದ್ರಿಂದ ಇಲ್ಲಿ ನಾವು ಪ್ರತಿಯೊಂದನ್ನು ನಮ್ಮ ಒಂದು ರಾಜ್ಯವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಮುಂದಿನ ಹಂತದಲ್ಲಿ ಅಲ್ಲಿ ಜಿಲ್ಲೆ ಕೇಳ್ತದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆವೆ ಎಲ್ಲ ಲೀಸ್ಟ್ ಇದೆ. ಒಂದು ಕೊನೆಯದಾಗಿ ವಿಜಯನಗರವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಪಿನ್ ಕೋಡ್ 583219 ನಮ್ಮ ಶಾಲೆ ಇರ್ತಕ್ಕಂಥ ಪಿನ್ ಕೋಡನ್ನು ನಾವುಗಳು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾವು ಪೋಸ್ಟಲ್ ಅಡ್ರೆಸ್, ಕಂಪ್ಲೀಟ್ ಅಡ್ರೆಸ್ಸನ್ನು ಮಾಡಬೇಕು. ಏನು ನಮ್ಮ ಶಾಲೆಯ ಅಡ್ರೆಸ್ ಅಂದರೆ ಪಟ್ಟೇದ ಸಿದ್ಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ, ಪೋಸ್ಟ್ ಹೂವಿನ ಹಡಗಲಿ, ತಾಲೂಕ್ ವಿಜಯನಗರ ಜಿಲ್ಲಾ, DIST ಡಿಸ್ಟಿಕ್. ಪಿನ್ 583219. ಮೊಬೈಲ್ ನಂಬರ್ ಹೆಡ್ ಮಾಸ್ಟರ್ದಾರು ಹಾಕ್ಬೋದು, ಅಥವಾ ನೀವು ಯಾರು ಇದನ್ನು ನಿರ್ವಹಿಸ್ತೀರಿ ಯೋಗದ ಒಂದು ತರಗತಿಯನ್ನು, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರದು, ಅದನ್ನು ಇಲ್ಲಿ ಹಾಕಿ ನಾವು ಅಡ್ರೆಸ್ಸನ್ನು ಕೊಟ್ಟು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾಗ ನಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಕೇಳ್ತದೆ. OTP ಬರ್ತಕ್ಕಂಥದ್ದು ವೆರಿಫೈ ಮಾಡಲಿಕ್ಕೆ ಒಂದು ಮೇಲ್ ID ಕೂಡ ಇಲ್ಲಿ ಹಾಕಬೇಕಾಗ್ತದೆ. ನನ್ನ ಸಂಖ್ಯೆಯನ್ನು ಹಾಕ್ತಾಯಿದ್ದೀನಿ. ನನ್ನ ಒಂದು ಮೇಲ್ IDಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೇನೆ. ಹಾಗಾಗಿ ತಾವುಗಳು ನನ್ನ ಮೇಲ್ ID ಸರಿ ಇತ್ತಂದರೆ ಈ ಥರ ಅದು ಹೋಗಿಬಿಡ್ತದೆ, ಕೆಂಪು ಅಕ್ಷರ ವೆರಿಫೈ ಅಂತ ಕೊಡಿ. ಅದು ವೆರಿಫೈ ಆಗಿ ರೈಟ್ ಮಾರ್ಕ್ ಬರ್ತದೆ. ಸರಿ ಇತ್ತಪ್ಪ ಮೇಲ್ ID ತಪ್ಪಿದ್ರೆ ತಪ್ಪು ಬರ್ತದೆ. ನೆಕ್ಸ್ಟ್ ಕೊಡಿ. ಈಗ ಈ ಯೋಗ ಸಂಗಮಕ್ಕೆ ನಾವುಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಒಂದು ಸೆಂಡ್ OTP ಬರ್ತದೆ. ನಾವೇನು ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ, ನಾವು ಕೊಟ್ಟಂತಹ ಒಂದು ಮೊಬೈಲ್ ನಂಬರ್ಗೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಕನ್ಫರ್ಮೇಷನ್, ಏನು ಯೋಗ ಸಂಗಮಕ್ಕೆ ನಾವು ಈಗ ಗೌರ್ಮೆಂಟ್ ಶಾಲೆಯ ಎಲ್ಲ ಒಂದು ಕೇಳಿದಂಥ ಮಾಹಿತಿಯನ್ನು ತುಂಬಿ ಸೆಂಡ್ OTPಯನ್ನು ಮೇಲೆ ಟಚ್ ಮಾಡಿ OTP ಬರ್ತದೆ. ಆ 4 ಡಿಜಿಟ್ OTP ಈ ಥರ ಬಂದಾಗ ಅದನ್ನು ನಾವುಗಳು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು. 2066 ಇದು ನನಗೆ ಬಂದಂತಹ ಒಂದು OTP. ಆ ಒಂದು OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ಅದನ್ನು ನಾವು ವೆರಿಫೈಗೆ ಕೊಡಬೇಕು. ನೋಡಿ, OTP ವೆರಿಫೈಡ್ ಸಕ್ಸಸ್ಫುಲಿ. ಓಕೆ, ಈಗ ಮತ್ತೆ ಮುಂದಿನ ಹಂತದಲ್ಲಿ ನೆಕ್ಸ್ಟ್ ಕೊಡಿ. ಯೋಗ ಸಂಗಮ ವೆನ್ಯೂ ಡೀಟೇಲ್ಸ್
ನಾವುಗಳು ನಮ್ಮ ಶಾಲೆಗಳಲ್ಲಿ ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ಈಗ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಅದು ಎಲ್ಲಿ ಅಂಥೇಳಿ ಮಾಹಿತಿಯನ್ನು ನಾವುಗಳು ತುಂಬ್ತಾ ಹೋಗಬೇಕು. ರಾಜ್ಯ ಬಂದುಬಿಟ್ಟು ಕರ್ನಾಟಕ, ನಮ್ಮ ಜಿಲ್ಲೆ ಬಂದುಬಿಟ್ಟು ವಿಜಯನಗರ, ಪಿನ್ ಕೋಡು ಮತ್ತು ಅಡ್ರೆಸ್ಸು, ಹೆಡ್ ಮಾಸ್ಟರ್, PSGHS ಸೋಗಿ, ಅಡಗಲಿ ತಾಲೂಕು, ವಿಜಯನಗರ ಡಿಸ್ಟಿಕ್, ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪಿನ್ 583219, ಈ ಒಂದು ಗ್ರಾಮದ್ದು, ಸೋಗಿ ಗ್ರಾಮದ್ದು. ಇಲ್ಲಿ ಗೂಗಲ್ ಮ್ಯಾಪ್ ಇದೆ. ನಾವು ಗೂಗಲ್ ಮ್ಯಾಪನ್ನು ಇಲ್ಲಿ ಏನಾದರೂ ಕೂಡ ನಾವು ಸೆಲೆಕ್ಟ್ ಮಾಡಿಕೊಂಡು ಪ್ರೆಸೆಂಟ್ ಲೊಕೇಶನನ್ನು ನಾವುಗಳು ಇಲ್ಲಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು. ಆ ಒಂದು ಗೂಗಲ್ ಮ್ಯಾಪ್ನ ಲೊಕೇಶನನ್ನು ನಾವು ನಮ್ಮ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಏನು ಈ ಒಂದು ಗೂಗಲ್ ಮ್ಯಾಪ್ ಇರ್ತದೆ ಅದಕ್ಕೆ ಹೋಗಿ ನಾವು ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಈಗ ನೋಡಿ, ನಿಮ್ಮ ಮೊಬೈಲ್ಗಳಲ್ಲಿ ಈ ಥರದಲ್ಲಿ ಒಂದು ಗೂಗಲ್ ಮ್ಯಾಪ್ ಏನು ಬರ್ತದೆ, ಆ ಮ್ಯಾಪಿಗೆ ಹೋಗಿ ಈ ಥರ ಓಪನ್ ಆಗುತ್ತೆ. ಆ ಒಂದು ಮ್ಯಾಪಿನ ಲೈವ್ ಲೊಕೇಶನ್ ನಾವುಗಳು ಅದನ್ನು ಕಾಪಿ ಮಾಡಿಕೊಂಡು ನೋಡಿ, ಶೇರ್ ಆಪ್ಷನ್ ಇಲ್ಲಿದೆ ಗೂಗಲ್ ಮ್ಯಾಪಿಂದು. ಅದನ್ನು ನಮ್ಮದು ಪ್ರೆಸೆಂಟ್ ಸೋಗಿ ಕರ್ನಾಟಕ ಅಂತ ಏನಿದೆ ಇದನ್ನು ನಾವು ಚಾಯ್ಸ್ ಮಾಡಿಕೊಳ್ಳೋಣ. ಈ ಒಂದು ಯುವರ್ ಲೊಕೇಶನ್ ಆನ್ ಮಾಡಿದ ಮೇಲೆ ಅದಿಲ್ಲಿ ಸಿಗುತ್ತೆ, ನಮ್ಮ ಲೊಕೇಶನ್ ಇಲ್ಲಿ ಸಿಗುತ್ತೆ. ಆ ಲೊಕೇಶನ್ಗೆ ಹೋದರೆ ಇಲ್ಲಿ ಶೇರ್ ಅಂತ ಆಪ್ಷನ್ ಇರುತ್ತೆ, ಅಥವಾ ಕಾಪಿ ಟು ಕ್ಲಿಕ್ ಬೋರ್ಡ್. ಈ ಒಂದು ಲೊಕೇಶನಿನ ಕಾಪಿಯನ್ನು ನಾವು ಈ ರೀತಿ ಮಾಡ್ಕೊಂಡು ಮತ್ತೆ ಆ ಒಂದು ಪೇಜ್ಗೆ ಹೋದರೆ ಅಲ್ಲಿ ನಾವು ಅದನ್ನು ಪೇಸ್ಟ್ ಮಾಡಲಿಕ್ಕೆ ಈ ರೀತಿ ಬರುತ್ತದೆ. ನೋಡಿ, ಈ ಒಂದು ಮ್ಯಾಪನ್ನು ಗೂಗಲ್ ಮ್ಯಾಪ್ ಲೊಕೇಶನನ್ನು ನಾನೀಗ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಮುಂದಿನ ಹಂತ, ಇಲ್ಲಿ ಗೂಗಲ್ ಮ್ಯಾಪು ಲೊಕೇಶನ್ ನಮ್ಮ ಸರಿಯಾದಂತಹ ಅಡ್ರೆಸ್ಗೆ ತಗೊಳ್ಬೇಕು. ಇಲ್ಲಿ ತಪ್ಪಾಗಿದ್ದಾಗ ಈ ರೀತಿಯಲ್ಲಿ ಬರ್ತದೆ ಅದು. ಈ ಒಂದು ಗೂಗಲ್ ಮ್ಯಾಪಿನ ಪ್ರೆಸೆಂಟ್ ನಾವೀಗೇನು ಈ ಒಂದು ಗ್ರಾಮದಲ್ಲಿ ಇದ್ದೀವಿ, ಆ ಒಂದು ಶಾಲೆ ಇರ್ತಕ್ಕಂಥ ಪ್ರೆಸೆಂಟ್ ಲೈವ್ ಲೊಕೇಶನ್, ಅದರ ಚಿತ್ರಣ ಕೂಡ ಇದೆ. ಲೈವು ಇಲ್ಲಿದೆ. ಈಗ ಈ ಒಂದು ಶಾಲೆ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಸೋಗಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅದನ್ನು ನಾವುಗಳು ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡೋಣ. ಒಂದು ಲೊಕೇಶನನ್ನು ಇಲ್ಲಿ ಒಬ್ಬರಿಗೆ ಶೇರ್ ಮಾಡಿ ಅದನ್ನು ಕಾಪಿ ಮಾಡೋಣ. ಶೇರ್ ರೂಟ್ ಅಂದರೆ ನಾವು ಎಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೇವೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವುಗಳು ಇಲ್ಲಿ ತುಂಬಬೇಕಾಗ್ತದೆ ಅವ್ರು ಕೇಳಿದಂತೆ. ಓಕೆ, ಆ ಒಂದು ಲೊಕೇಶನನ್ನು ನಾನು ಇಲ್ಲಿ ಸರಿಯಾಗಿದೆ. ಈಗ ಇಲ್ಲಿ ಮಾಹಿತಿ ಕೇಳ್ತಾ ಇದೆ, ಡು ಯು ಹ್ಯಾವ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆರ್ಗನೈಸ್ಡ್ ಇನ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ನಾವೆಲ್ಲ ಹಿಂದಿನ ವರ್ಷ ಮಾಡಿದ್ದೇವೆ, ಎಸ್ ಕೊಡಬೇಕು. ಯಾವ ಇಯರ್ನಲ್ಲಿ ಮಾಡಿದ್ದೀವಿ? ಸುಮಾರು 2014ರಿಂದ ಇಲ್ಲಿವರೆಗೆ ಕೂಡ ಮಾಡಿದ್ದೇವೆ. ಪ್ರೀವಿಯಸ್ ಇಯರ್ ಅಂದರೆ 2024ರಲ್ಲಿ. ಡು ಯು ಸಬ್ಮಿಟ್ ದಿ ಇಂಟರ್ನ್ಯಾಷನಲ್ ಇವೆಂಟ್ ರಿಪೋರ್ಟ್? ಹಿಂದಿನ ವರ್ಷ ನಾವು ಸಬ್ಮಿಟ್ ಮಾಡಿರ್ತೇವೆ, ಅಲ್ಲಿ ಎಸ್ ಕೊಡಿ. ಯು ಹ್ಯಾವ್ ಎನ್ಲಿಸ್ಟೆಡ್ ಐಡೆಂಟಿಫೈ ಎ ಸರ್ಟಿಫೈಡ್ ಕ್ವಾಲಿಫೈಡ್ ಯೋಗ ಟೀಚರ್ ಟು ಓವರ್ ಸೈಜ್ ಆರ್ ಪ್ರೊವೈಡ್ ಕಾಮನ್ ಯೋಗ ಪ್ರೋಟೋಕಾಲು. ಈಗೇನು ನಾನು ಪ್ರೋಟೋಕಾಲದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಈಗ ನೀವುಗಳು ನಮ್ಮ ಹಡಗಲಿ ತಾಲೂಕಿನಲ್ಲಿ ಮಲ್ಲಿಗೆ ಯೋಗ ಟ್ರಸ್ಟ್ ಆಗ್ಬೋದು, ಪತಂಜಲಿ ಟ್ರಸ್ಟ್ಗಳನ್ನು ಕರೆಸಿ ಅವರೆಲ್ಲ ಮಾಹಿತಿ ಪಡ್ಕೊಂಡಂಥವರು ಕ್ವಾಲಿಫೈಡ್ ಯೋಗ, ಅದು ಸರ್ಟಿಫಿಕೇಟ್ ಕೋರ್ಸ್ ಆಗಿದೆ, PG ಡಿಪ್ಲೊಮಾ ಯೋಗ ಆಗಿದೆ, MSc ಯೋಗ. ಈಗ ನಂದು MSc ಯೋಗ ಆಗಿದೆ, ನಾನು ನಮ್ಮ ಶಾಲೆಯಲ್ಲಿ ಕ್ವಾಲಿಫೈಡ್ ಇದ್ದೀನಿ ಅಂತ ನಾನು ಎಸ್ ಹಾಕ್ತೀನಿ.
ನೀವು ಕ್ವಾಲಿಫಿಕೇಷನ್ ಹೊಂದಿದ್ರೆ ಎಸ್ ಹಾಕಿ, ಇಲ್ಲ ಬೇರೆಯವ್ರನ್ನ ಕರೆಸ್ತೀರಿ ಅಂದರೆ ಅಲ್ಲಿ ಕೂಡ ಎಸ್ ಹಾಕಿ. ಇಲ್ಲಿ ಎಲ್ಲ ಮಾಹಿತಿಯನ್ನು ನಾವುಗಳು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೇನು, ಐ ಹಿಯರ್ ಬೈ ಅಂಡರ್ಟೇಕ್ ದ್ಯಾಟ್ ದೇ ಹ್ಯಾವ್ ಟು ರೀಡ್ ಆಲ್ ದಿ ಇನ್ಫಾರ್ಮೇಷನ್. ನಾನು ಮೇಲೂ ಕಂಡಂಥ ಎಲ್ಲ ಒಂದು ಮಾಹಿತಿಯನ್ನು ಓದ್ಕೊಂಡಿದ್ದೇನೆ. ಕಂಡಕ್ಟಿಂಗ್ ದಿ ಯೋಗ ಸಂಗಮ್ ಈವೆಂಟ್ ಆ್ಯಂಡ್ ಅಗ್ರಿ ಕಂಪ್ಲೀಟ್ ವಿತ್ ದಿ ರೆಗ್ಯುಲೇಷನ್ಸ್. ಐ ಹಿಯರ್ ಬೈ ಕನ್ಸೆಂಟ್ ಟು ಶೇರಿಂಗ್ ದಿ ಇಮೇಲ್ ಅಡ್ರೆಸ್ ಆಫ್ ದಿ ಆರ್ಗನೈಸರ್ ವಿತ್ ದಿ ಇಂಟ್ರೆಸ್ಟೆಡ್ ಪಾರ್ಟಿಸಿಪೆಂಟ್ಸ್. ಹ್ಯಾವ್ ಟು ಹಿಯರ್ ಬೈ ಅಂಡರ್ಟೇಕ್ ನಾಟ್ ಟು ಚಾರ್ಜ್ ಇನ್ ಎನಿ ಫೀ. ನಾನಿಲ್ಲಿ ಯೋಗ ಆರ್ಗನೈಸ್ ಮಾಡಿದಾಗ ಭಾಗವಹಿಸ್ತಕ್ಕಂಥವ್ರಿಗೆ, ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ ಭಾಗವಹಿಸ್ತಕ್ಕಂಥವ್ರಿಗೆ ಯಾವುದೇ ಫೀಸ್ ತೆಗೆದುಕೊಳ್ಳದೆ ಉಚಿತವಾಗಿ ಫ್ರಮ್ ದಿ ಪಬ್ಲಿಕ್ ಫಾರ್ ದಿ ಪಾರ್ಟಿಸಿಪೆಂಟ್ ಇನ್ ದಿ ಯೋಗ ಸಂಗಮ್ ಈವೆಂಟ್. ಈಗ ನಾನು ಹಳ್ಳಿನಲ್ಲಿ ಮಾಡ್ತಾಯಿದ್ದೇನೆ, ಯೋಗದ ನಡೆ ಹಳ್ಳಿ ಕಡೆ ಅಂತೇಳಿ. ಇಲ್ಲಿ ನಾನು ಎಲ್ಲರನ್ನೂ ಕೂಡ ಉಚಿತವಾಗಿ ಕಾರ್ಯಕ್ರಮಕ್ಕೆ ಕರ್ಕೊಂಡಿದ್ದೀನಿ. ಹಾಗಾಗಿ ನಾವೇನು ಫೀಸ್ ಅವರಲ್ಲಿ ತಗೊಳ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸಬ್ಮಿಟ್ ನೋಡಿ, ಪ್ರಪೋಸಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಯುವರ್ ರೆಫರೆನ್ಸ್ ಐ ಡಿ ನೋಡಿ, ಇಲ್ಲಿ ಮಾಹಿತಿ ಇದೆ. ಮುಂದೆ ನಮಗೆ ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ತೆಗೆದುಕೊಳ್ಳಿಕ್ಕೆ ಇದನ್ನು ನಾವು ಒಂದು ಸ್ಕ್ರೀನ್ಶಾಟ್ ತಗೋಬೇಕು. ನೋಡಿ, ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡೆ ನಾನು. ಈ ರೀತಿಯಲ್ಲಿ ಮಾಹಿತಿಯನ್ನು ತೆಗೆದುಕೊಂಡು ನಾವು ಇದು ಮಾಡಿದಾಗ ಈಗ ಅದು ಸಬ್ಮಿಟ್ ಸಕ್ಸಸ್ಫುಲಿ ಆಯಿತು. ಇದು ಇಲ್ಲಿ ಈ ಪ್ರೊಸೀಜರು, ಈ ಒಂದು ಲಿಂಕನ್ನು ಬಳಸಿ ನಾವು ಈ ಒಂದು ಯೋಗ ಸಂಗಮಕ್ಕೆ ಆಯುಷ್ ಇಲಾಖೆಗೆ ಈ ರೀತಿಯಲ್ಲಿ 2025ರ ಒಂದು ಯೋಗ ಡೇಗೆ ನಾವುಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಕ್ರಮ. ಈ ಒಂದು ಮಾಹಿತಿಯನ್ನು ತಾವುಗಳೆಲ್ಲ ನೋಡಿ ನೀವು ಕೂಡ ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿ. ನಮ್ಮ ಇಲಾಖೆ ಆದೇಶ ಕೂಡ ಇದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳೊಂದಿಗೆ ಮಲ್ಲಿಕಾರ್ಜುನ್ ಕೆ, MS ಇನ್ ಯೋಗ, ಮಾಸ್ಟರ್ ರಿಸೋರ್ಸ್ ಪರ್ಸನ್, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಯೋಗ ವಿಷಯದಲ್ಲಿ, ಸರ್ಕಾರಿ ಪಟ್ಟೇದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ಮಾಹಿತಿಗಾಗಿ ಧನ್ಯವಾದಗಳು. ಕೊನೆಯದಾಗಿ ಬಂತು, ಫಾರ್ ಆರ್ಗನೈಸರ್, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟೆಡ್ ಆರ್ಗನೈಸಿಂಗ್ ಯೋಗ ಸಂಗಮ್ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ 2025. ಈ ರೀತಿಯಲ್ಲಿ ಬರ್ತದೆ. ಇನ್ನು ಮಾಹಿತಿ ನೋಡಿ, ಇಲ್ಲೆಲ್ಲ ಮಾಹಿತಿ ಬಂದ ಮೇಲೆ ಐ ಕನ್ಫರ್ಮ್ ದಟ್ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ಆಲ್ ದಿ ಇನ್ಫಾರ್ಮೇಷನ್ ಎಬೋ. ನಾವೆಲ್ಲ ಓದಿದ್ದೇವೆ. ಇಲ್ಲಿಗೆ ನಮ್ಮ ಒಂದು ಪ್ರೊಸೀಜರ್ ಮುಗೀತದೆ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥದ್ದು ಯೋಗ ಸಂಗಮಕ್ಕೆ. ಎಲ್ಲರೂ ಕೂಡ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.